ಒಂದು ಯೋಗಿ ಆದಿತ್ಯನಾಥ್ ಸನ್ಯಾಸಿತ್ವ ಇರೋದ್ರಿಂದ ಅವ್ರದ್ದು ಹೆಂಗ್ ಸನ್ಯಾಸತ್ವ ಅಖಾಡದಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಾಗತ್ತೆ ಅನ್ಸುತ್ತೆ. ಇಲ್ಲಿ ವ್ಯವಸ್ಥೆ ಅಂದ್ರೇನು ಬಹಳ ಚೆನ್ನಾಗಿದೆ ವ್ಯವಸ್ಥೆ. ಇಲ್ಲಿ ಯಾರಾದ್ರೂ ಎಷ್ಟು ಸಾವಿರ ಸಂಖ್ಯೆ ಜನ ಬಂದ್ರು ನಿಭಾಯಿಸ್ಕೊಂಡು ಹೋಗೋಷ್ಟು ಇಲ್ಲಿ ಇದೆ ಎಲ್ಲ ವ್ಯವಸ್ಥೆ ಅದ. ಇದು ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಗಿಂತ ಮಹಾಕುಂಭ ಮೇಳದಲ್ಲಿರೋ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಹೇಳಕ್ಕಾಗಲ್ಲ. ನಾನು ಅನ್ಕೊಂಡೆ ಗಲೀಜ್ ಇರುತ್ತೆ, ತುಂಬಾ ಇದಿರುತ್ತೆ ಅದಿರುತ್ತೆ ಅಂತ. ಬಟ್ ಹ್ಯಾಟ್ಸ್ ಆಫ್ ಟು ಮೋದಿಜಿ, ಹ್ಯಾಟ್ಸ್ ಆಫ್ ಟು ಯೋಗಿ ಆದಿತ್ಯನಾಥ್. ಇಲ್ಲಿ ಬಂದು ಗಂಗಾ ಸ್ನಾನ ಮಾಡಿ ಪಾವನರಾಗಲಿ ಅಂತ ಹೇಳಿ ಕೇಳಿಕೊಳ್ಳುತ್ತೆ. ಸೊ ಈ ಡಿಜಿಟಲ್ ಮಹಾಕುಂಭ ಎಕ್ಸ್ಪೀರಿಯನ್ಸ್ ಈ ಸೆಂಟರ್ ಗೆ ಬಂದಾಗ ನನಗೆ ಕನ್ನಡಿಗರು ಸಿಕ್ಕಿದ್ರು. ಸೊ ಅವರ ಜೊತೆ ಮಾತಾಡ್ತೀನಿ, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರಿಂದ. ಸೊ ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ಹೇಗಿತ್ತು ನಿಮ್ಗೆ ಇದು ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ? ಇದು ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಗಿಂತ ಮಹಾಕುಂಭ ಮೇಳದಲ್ಲಿರೋ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಹೇಳಕ್ಕಾಗಲ್ಲ. ನಾವು ನಿನ್ನೆ ಬಂದ್ವಿ, ಅರೇಲ್ ಘಾಟ್ ಇಂದ ಸಂಗಮ ಸ್ನಾನಕ್ಕೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿ ಪೂಜೆ, ಗಂಧ ಪೂಜೆ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಒಂದು ಸ್ಪಿರಿಚುವಲ್ ವೈಬ್ ಅಂದ್ರೆ ಇಲ್ಲಿ ನಾನ್ ನೋಡಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ VIP ಘಾಟ್ ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಜನರ ಮಧ್ಯೆ ಬಂದ್ರೆ, ಎಸ್ಪೆಷಲಿ ಅಖಾರದಲ್ಲಿ ಹೋದ್ರೆ, ಜೂನ ಅಖಾರ ಎಲ್ಲ ಅಖಾರದಲ್ಲಿ ಹೋದ್ರೆ ಸಾಧುಗಳಿದೆ, ನಾಗ ಸಾಧುಗಳಿದೆ, ಹಗೋರಿಗಳಿದೆ, ಹೌದೇ ಇದಿರ್ತಾರೆ. ಅದೊಂದು ಸ್ಪಿರಿಚುವಲ್ ವೈಬ್, ಐ ಕಾಂಟ್ ಎಕ್ಸ್ಪ್ಲೈನ್ ಇನ್ ವರ್ಡ್ಸ್. ಅದು ಅನುಭವಿಸಿದ್ರೆ ಅದ್ರ ಗೊತ್ತಾಗೋದು. ನಾನು ಅನ್ಕೊಂಡೆ ಗಲೀಜ್ ಇರುತ್ತೆ, ತುಂಬಾ ಇದಿರುತ್ತೆ ಅದಿರುತ್ತೆ ಅಂತ. ಬಟ್ ಹ್ಯಾಟ್ಸ್ ಆಫ್ ಟು ಮೋದಿಜಿ, ಹ್ಯಾಟ್ಸ್ ಆಫ್ ಟು ಯೋಗಿ ಆದಿತ್ಯನಾಥ್. ಒಂದು ಯೋಧಿದೆ, ಒಂದು ಸನ್ಯಾಸಿ ಇದೆ. ಇನ್ನು ಸನ್ಯಾಸಿಗಳು ಹೇಗಿರ್ಬೇಕು ಅಂತ ಗೊತ್ತಿರ್ಬೇಕು, ಅದಕ್ಕೆ ಈ ತರ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಹ್ಯಾಟ್ಸ್ ಆಫ್ ಹೇಳ್ಬೇಕು ಉತ್ತರ ಪ್ರದೇಶ್ ಗೌರ್ಮೆಂಟ್ಗೆ, ಬಿಜೆಪಿ ಗೌರ್ಮೆಂಟ್ಗೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಎಲ್ಲೂ ತೊಂದರೆ ಇಲ್ಲ, ಎಲ್ಲೂ ಇಲ್ಲ. ಎಲ್ಲ ಕನ್ನಡಿಗರು ಎಲ್ಲರೂ ಬನ್ನಿ, ಅವರ ಅನುಭವ ಪಡೀರಿ. ನನ್ನ ಸಲಹೆ ಇದೆ. 144 ವರ್ಷಕ್ಕೆ ನಾವು ಯಾರು ಇರಲ್ಲ, ಭೂಮಿ ಮೇಲೆ ಇರೋರು ಯಾರು ಇರಲ್ಲ. ಒಂದ್ಸರಿ ಬಂದು ಅನುಭವಿಸಿದ್ರೆ ಉತ್ತಮ ಅಂತ ಅನ್ಸುತ್ತೆ. ನಾವು ಎಲ್ಲ ಏನೇನೋ ಕಳ್ತನ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಏನು ಯಾರಿಂದಾನು ಯಾವ ತೊಂದರೆನೂ ಆಗಿಲ್ಲ. ಆರಾಮಾಗಿ ಬಂದ್ವಿ, ಎಲ್ಲಾ ದರ್ಶನಗಳು ಮಾಡಿದ್ವಿ. ಬಡೆ ಹನುಮಾನ್ ನೋಡಿದ್ವಿ, ತ್ರಿವೇಣಿ ಘಾಟ್ ನೋಡಿದ್ವಿ, ಆರತಿ ನೋಡಿದ್ವಿ, ಎಲ್ಲಾ ನೋಡಿದ್ವಿ. ಎಲ್ಲಾ ರೆಡಿ ಇರ್ಬೇಕಷ್ಟೇ. ಕೊನೆಯದಾಗಿ ನಮ್ಮ ಸನಾತನಿ ಪ್ರಧಾನಿ, ಅದೇ ರೀತಿ ಸನಾತನಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಏನ್ ಹೇಳೋದಕ್ಕೆ ಅವ್ರಿದ್ರಿಂದ ನಾನು ಅದನ್ನೇ ಹೇಳಿದ್ದು. ಒಂದು ಯೋಗಿ ಆದಿತ್ಯನಾಥ್ ಸನ್ಯಾಸಿತ್ವ ಇರೋದ್ರಿಂದ ಅವ್ರದ್ದು ಹೆಂಗ್ ಸನ್ಯಾಸತ್ವ ಅಖಾಡದಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಾಗತ್ತೆ ಅನ್ಸುತ್ತೆ. ಬೇರೆ ಚೀಫ್ ಮಿನಿಸ್ಟರ್ ಆಗ್ಲಿ, ಬೇರೆ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ನಂಗೆ ಯಾರನ್ನೂ ತಪ್ಪು ಹೇಳ್ತಿಲ್ಲ, ಬಟ್ ಈ ತರ ಪ್ಲಾನ್ ಮಾಡ್ತಿರ್ಲಿಲ್ಲ. ಇದೊಂದು ಅದ್ಭುತ ಅನ್ಸುತ್ತೆ. ಇದೊಂದು ನೀರಿದೆ ಅನ್ಸುತ್ತೆ. ಸೆಕ್ಟರ್ಸ್ ಮಾಡಿ ಆ ಸೆಕ್ಟರ್, ಈ ಸೆಕ್ಟರ್ ಅಲ್ಲಿ ಇದು, ಈ ಸೆಕ್ಟರ್ ಅಲ್ಲಿ ಇದು ಅಂತೆಲ್ಲ ಡಿವೈಡ್ ಮಾಡಿದ್ದಾರೆ. ಅದೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿದೆ. ಆಮೇಲೆ ರಿವರ್ ಮೇಲೆ ಬ್ರಿಡ್ಜಸ್ ಕಟ್ಟಿದ್ದಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬರೋದಕ್ಕೆ. ಅದೆಲ್ಲ ತುಂಬಾ ಹೆಲ್ಪ್ಫುಲ್. ಟ್ರಾಫಿಕ್ ಇಂದ ಎಷ್ಟು ಹೆಲ್ಪ್ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಎಲ್ಲ. ಕರ್ನಾಟಕದಲ್ಲಿ ಬಂದು ಯಾದಗಿರಿ ಜಿಲ್ಲಾ ಶಹಾಪುರ ತಾಲೂಕು ಮಾಲ್ರೋಜ ಗ್ರಾಮ ಅಂತೇಳಿ, ಅಲ್ಲಿ ಮಲ್ಲಿಕಾರ್ಜುನ ಮುತ್ತಿ ಅವರ ಒಂದು ಮಠ ಅದ ಅಲ್ಲೇ ಮಾಲ್ರೋಜದೊಳಗ. ಅಲ್ಲೇ ನಾವು ಈತ ಮಹಾಕುಂಭ ಮೇಳ ನಡೀತದಂತ ಅಡ್ವಾನ್ಸ್ ಗೊತ್ತಿತ್ತು. ನಮಗ್ ಬರ್ಲಕ್ ಆಗ್ಲಿಲ್ಲ. ಮೊದಲೇ ಫಸ್ಟ್ ಏನ್ ಮಹಾಕುಂಭ ಜಳಕ ಏನ್ ಇತ್ತಲ್ಲ, ಅವಾಗೆ ಬರ್ಬೇಕಾಗಿತ್ತು, ಬರ್ಲಕ್ ಆಗಿಲ್ಲ. ಅದ ನೆಕ್ಸ್ಟ್ ಟೈಮ್ ಬರ್ಬೇಕಂತ ಹೇಳಿ ಆಸೆ ಐತೆ, ಅದಕ್ಕೋಸ್ಕರ ಬಂದ್ವಿ. ಇಲ್ಲಿ ವ್ಯವಸ್ಥೆ ಅಂದ್ರೇನು ಬಹಳ ಚೆನ್ನಾಗಿದೆ ವ್ಯವಸ್ಥೆ. ಇಲ್ಲಿ ಯಾರಾದ್ರೂ ಎಷ್ಟು ಸಾವಿರ ಸಂಖ್ಯೆ ಜನ ಬಂದ್ರು ನಿಭಾಯಿಸ್ಕೊಂಡು ಹೋಗೋಷ್ಟು ಇಲ್ಲಿ ಇದೆ ಎಲ್ಲ ವ್ಯವಸ್ಥೆ ಅದ. ಇಲ್ಲಿ VP ಗವರ್ಮೆಂಟ್ ಚಲೋ ಮಾಡ್ಯದ. ಎಲ್ಲರೂ ಬಂದು ಇಲ್ಲಿ ಗಂಗಾ ಸ್ನಾನ ಮಾಡಿ ಎಲ್ಲರೂ ಪಾವನ ಆಗ್ಬೇಕಂತ ಹೇಳಿ ಅವ್ರು ಅಲ್ಲಿ ಕೇಳ್ಕೊಳ್ಳೋದು ಅಷ್ಟೇ. ಕರ್ನಾಟಕ ಮೇ ಭಿ ಯೋಗಿ ಜಿ ಕೋ ಭೇಜ್ ದಿಯಾ ಜಾಯೇಗಾ? ಹಂಗೇನಿಲ್ಲ, ಎಲ್ಲ ತವಲಿ ಎಲ್ಲಾ ಧರ್ಮ ಒಂದೇ. ಅದು ಅವ್ರವ್ರ ವ್ಯಕ್ತಿತ್ವ ಮೇಲೆ ಇರ್ತದೆ ನಡ್ಕೊಂಡ್ ಹೋಗೋ ರೀತಿ. ಬಂದ್ ಎಲ್ಲಾರು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರೆ ಅದೊಂದ್ ತರ ಒಂದ್ ಪಾವನ ಅಂತೇಳಿ. ಇದು 140 ವರ್ಷಕ್ಕೆ ಒಂದ್ಸಾರಿ ಬರೋದು. ಇದು ಮುಂದೆ ಸಿಗುತ್ತೋ ಸಿಗಲ್ಲ ಗೊತ್ತಿಲ್ಲ. ಯಾರ್ಯಾರ್ದು ಇಂಥವ 3-4 ತಲೆ ಹೋದ್ರು ಬರ್ಲಾರ್ದು ಈಗೇನು ಬಂದದ ಹೀಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ದು ಆಸೆ. ಇವು ಧರ್ಮ ಅಂತ ವಿಚಾರ ಹೋದ್ಮೇಲೆ ಎಲ್ಲರೂ ಪಾಲಿಟಿಕ್ಸ್ ಅಂತಂದ್ಮೇಲೆ ನಡೆಯದೆ. ಎಲ್ಲಾರು ಇದ್ರೇನೆ ಒಂದು ಇದು ರಾಜಕೀಯ. ಎಲ್ಲಾನು ಸರಿಸಮಾನವಾಗಿ ನೋಡ್ಕೊಂಡು ಹೋಗ್ಬೇಕು. ಇನ್ನೊಂದೇನಪ್ಪ ಅಂತಂದ್ರ ಆಗುವಾಗ ವಿಚಾರಗಳಿಗೆ ಯಾವ ತಲೆ ಕೆಡಿಸಬೇಡೋದು, ದೇಶ ಅಂತ ಸುರಕ್ಷತೆ ಇಟ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ. ಮತ್ತೆ ಇಲ್ಲಿ ವ್ಯವಸ್ಥೆ ನೋಡ್ರಿ, ಇಲ್ಲಿ ತನ ನಾವು ಈಗ ಒಂದು 4-5 ಕೋಟಿ ಜನ ಇದ್ದಿರ್ಬೋದು ಮೋಸ್ಟ್ಲಿ. ಇಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ. ಮತ್ತೇನಪ್ಪ ಅಂದ್ರೆ ಎಲ್ಲರಿಗೂ ಸ್ನಾನ ಮಾಡಾಕ ಇದು ಅವಕಾಶ ಅದ. ಇನ್ನೊಂದೇನಪ್ಪ ಅಂದ್ರೆ ಊಟದ ಅವಕಾಶ ಅದ. ಇಲ್ಲಿ ಇರ್ಲಕ್ಕ ಅವಕಾಶ ಅದ.
ಯಾವುದೇ ತೊಂದರೆ ಇರ್ಲಾರ್ದಂಗ್ ಚಂದ ನಡೆದು ಹೊಂಟದ. ನಾವು ಒಂಥರ ಪೂರ 2 ದಿನ ಆಯ್ತು ತಿರುಗಾಡಿ ನೋಡ್ಲಕ್ ಕುಂತೀವಿ. ಇಲ್ಲಿ ಯಾವ್ದು ಕುಂದು ಕೊರತೆ ಏನಿಲ್ಲ. ಕೆಲವೊಂದು ಟ್ರಾಫಿಕ್ ವ್ಯವಸ್ಥೆ ಇರ್ತಿರ್ತ ಅದ್ರಾಗೆ ಹಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ. ಮತ್ತೇನು ಇಲ್ಲೇದು ನಮ್ಗೆ ಒಂದೇ ಇಷ್ಟು ದೂರ್ಲೇದ್ ಬಂದಿವಿ, 2000 ಕಿಲೋಮೀಟರ್ಲೇದು. ಇಲ್ಲಿ ನಾವು ಮನೆಗೆ ಒಂದು ಫೋನ್ ಮಾಡ್ಬೇಕಾದ್ರೂ ಇಮಿಡಿಯೇಟ್ಲಿ ನೆಟ್ವರ್ಕ್ ಕ್ಯಾಚ್ ಆಗುತ್ತದ. ಎಲ್ಲರಿಗೆ ನಾವು ಮಾತಾಡ್ಬೋದು, ಇಲ್ಲಿ ಕುಂತರ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೋದು. ನಾವ್ ಈ ತರ ತೋರ್ಸೋದಿಲ್ಲ, ಇನ್ನೊಂದು ಹೆಚ್ಚಿಗೆ ಜನ ಬರ್ಲಿ, ಇಲ್ಲಿ ಬಂದು ಗಂಗಾ ಸ್ನಾನ ಮಾಡಿ ಪಾವನರಾಗ್ಲಿ ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಹೆಚ್ಚಿನ ಜನಸಂಖ್ಯೆ ಕರ್ನಾಟಕ ಬಂದು ಈ ಮಹಾಕುಂಭ ಮೇಳವನ್ನು ಕಣ್ ತುಂಬಿಕೊಂಡು ಒಂದು ಇಂತ ಅದ್ದೂರಿ ಕಾರ್ಯಕ್ರಮ ಹೇಳ್ಬೇಕಂತಂದ್ರ, ಇಲ್ಲಿ ಏನಾದ್ರು ನಾವು ಈ ಕಾರ್ಯಕ್ರಮ ಒಂದ್ ವೇಳೆ ನೋಡಿಲ್ಲ ಅಂತಂದ್ರ ಜೀವನದಲ್ಲಿ ಮಹತ್ವದ ಎಂದು ಎಲ್ಲಾನು ಕಳ್ಕೊಂಡು ಹೊಂಟಿವಿ ಅಂತ ಅನಿಸ್ತದ. ಈ ಕಾರ್ಯಕ್ರಮ ಕಣ್ ತುಂಬಿಕೊಂಡ ಮೇಲೆ ಅನಿಸ್ತದ ನಮ್ಮ ಮನುಷ್ಯಗೆ, ನನ್ನ ಜೀವನದಲ್ಲಿ ಏನನ್ನು ಕಳ್ಕೊಂಡು ಹೊಂಟಿಲ್ಲ, ಎಲ್ಲಾನು ಪಡ್ಕೊಂಡು ಹೊಂಟಿನಿ, ಎಲ್ಲಾನು ಕಣ್ ತುಂಬಿಕೊಂಡು ಹೊಂಟಿನಿ ಅಂತ ಅನಿಸ್ತದ. ಈ ಕಾರ್ಯಕ್ರಮನ ಯಾರು ಮಿಸ್ ಮಾಡ್ದೇನೆ ಎಲ್ಲಾರು ಬಂದ್ ಗೇಸಿಂದ ಒಂದ್ಸಲ ನೋಡ್ಕೊಂಡು ಹೋಗಿ ಅಂತ ಕೈ ಮುಗಿದು ಕೇಳ್ಕೊಳ್ತೀವಿ. ಜೈ ಶ್ರೀರಾಮ್. ಸೊ ನೋಡಿದ್ರಲ್ಲ, ಮಹಾಕುಂಭ ಮೇಳಕ್ಕೆ ಹೋಗೋದಾ ಬೇಡ್ವಾ, ಅಲ್ಲಿ ಕಷ್ಟ ಆಗುತ್ತೋ ಏನೋ, ಅಲ್ಲಿ ಕಳ್ಳತನ ಆಗುತ್ತೋ ಏನೋ, ಅಥವಾ ಅಲ್ಲಿ ಸ್ವಚ್ಛತೆ ಇಲ್ಲ, ಅದು ಬಹಳಷ್ಟು ಏನೋ ನೆಗೆಟಿವ್ ಗಳನ್ನ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ನೀವೀಗ ಇವರ ಮಾತನ್ನ ಕೇಳಿದಿರಿ ಅಂತ ಭಾವಿಸ್ತೀನಿ. ಇವರು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ, ಇವರೇ ಅವರ ಮಾತುಗಳ ಮೂಲಕ ಹೇಳ್ತಾ ಇದ್ದಾರೆ. ಅಂತದ್ ಏನು ಇಲ್ಲ, ಒಂದೇ ಇರುವಂತದ್ದು, ನೀವು ಒಂದ್ ಸ್ವಲ್ಪ ನಡಿಬೇಕಾಗತ್ತೆ. ಆ ನಡೆಯೋದಕ್ಕೆ ನೀವು ಒಂದ್ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ ಬನ್ನಿ. ಅದು ಬಿಟ್ರೆ ಯಾರು ಕೂಡ ಈ ಮಹಾಕುಂಭ ಮೇಳವನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಜೀವನದಲ್ಲಿ ಒಂದು ಬಾರಿ ಸಿಗುವಂತದ್ದು ಈ ಎಕ್ಸ್ಪೀರಿಯನ್ಸ್. ಈ ಆಧ್ಯಾತ್ಮಿಕ ವಿಸ್ಮಯದಲ್ಲಿ ಕಳೆದು ಹೋಗೋದಕ್ಕೆ ದಯವಿಟ್ಟು ಯಾರು ಕೂಡ ಹಿಂದೆ ಮುಂದೆ ನೋಡ್ಬೇಡಿ. ದಯವಿಟ್ಟು ಬಂದ್ಬಿಡಿ ನೀವು ಪ್ರಯಾಗ್ರಾಜ್ಗೆ. ಆಮೇಲೆ ಎಲ್ಲವನ್ನ ಕೂಡ ಶಿವನೇ ನೋಡ್ಕೊಳ್ತಾನೆ. ಮೋದಿಜಿ, ಯೋಗಿಜಿ ಅವರ ಈ ಒಂದು ಅದ್ಭುತ ಏನು ಆಡಳಿತದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಬನ್ನಿ. ನಾನು ನಿಮ್ಮ ಮುಮ್ತಾಜ್, ಪ್ರಯಾಗ್ರಾಜ್ನಿಂದ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.